ಇಷ್ಟೊಂದು ಮಂಟಪ, ನಮ್ಮನ್ನು ಕರ್ಕೊಂಡು ಹೋಗಿ ಬರಲಿಕ್ಕೆ ಒಂದು ಕಾರು, ಸಂಗೀತದವರನ್ನು ತಾವು ಕರೆಸಿದ್ದೀರಿ. ಅಂತಹ ಸುಂದರವಾದಂತಹ ಭವ್ಯವಾದಂತಹ ದಿವ್ಯವಾದಂತಹ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಿ. ಇಡೀ ಊರಿಗೆ ಅನ್ನದಾನ ಮಾಡ್ತಾ ಇದ್ದೀರಿ. ಇದರ ಹಿನ್ನೆಲೆ ಏನು? ದುಡ್ಡು ಹೆಚ್ಚಾಗ್ಯಾವ? ದುಡ್ಡು ಹೆಚ್ಚಾಗ್ಲಕತ್ತದಲ್ಲ. ಯಾವುದೇ ಒಂದು ಕಾರ್ಯದ ಹಿಂದೆ ಒಂದು ಉದ್ದೇಶ ಇರ್ತದ. ಪ್ರಯೋಜನ ಉದ್ದೇಶ ಮಂದೋ ಅಪಿ ನ ಪ್ರವರ್ತತೆ ಅಂತ ಹೇಳಿ. ಯಾವುದಾದ್ರೂ ಒಂದು ಒಳ್ಳೆಯ ಪ್ರಯೋಜನ ಇದ್ದಾಗ ಮಾತ್ರ ಮನುಷ್ಯ ಕಾರ್ಯಪ್ರವರ್ತನಾಗ್ತಾ ಇದ್ದಾನೆ. ಹಾಗಾದ್ರೆ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದೆ. ಇಲ್ಲ ಯುವಕರು ಕುಳಿತಿದ್ದಾರೆ, ಅವರೆಲ್ಲ ಇಂಥ ಮಳೆಯಲ್ಲಿ ನೆನೆದುಕೊಂಡು, ಆ ಚಳಿಯಲ್ಲಿ ನೆನೆದುಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ತಂದ್ಮೇಲೆ ಇದರ ಹಿಂದೆ ಏನಾದರೂ ಒಂದು ಒಳ್ಳೆಯ ಉದ್ದೇಶದ. ಆ ಉದ್ದೇಶವನ್ನು ನಾವು ಪ್ರಾಪ್ತ ಮಾಡಿಕೊಳ್ತಾ ಇದ್ದೇವೋ ಅಥವಾ ಕೇವಲ ನಾವು ಪ್ರತಿಷ್ಠೆಗೋಸ್ಕರ ಮಾಡ್ತಾ ಇದ್ದೇವೆ, ಕೇವಲ ಮನರಂಜನೆಗೋಸ್ಕರ ಮಾಡ್ತಾ ಇದ್ದೇವೆ, ಅದರ ಪ್ರತಿಫಲ ನಮಗೆ ಇದುವರೆಗೆ ಸಿಕ್ಕಿದೆಯೋ ಅಥವಾ ಸಿಗ್ತಾ ಇಲ್ಲ, ಅದಕ್ಕೆ ಮೂಲ ಕಾರಣ ಏನು ಎಂಬುದನ್ನು ಹುಡುಕಬೇಕಾಗಿದೆ. ಖರ್ಚು ಮಾಡಿದರ ಹಿಂದೆ ಯಾವ ಕಾರಣಕ್ಕಾಗಿ ಖರ್ಚು ಮಾಡ್ತಾ ಇದ್ದೇವೆ, ಆ ಖರ್ಚಿನ ಪ್ರತಿಫಲ ನಾವು ಪಡಿತಾ ಇದ್ದೇವೆ ಇವೇ ಅಥವಾ ಇಲ್ಲ ಎಂಬುದನ್ನು ಕೂಡ ನಾವು ನೋಡಬೇಕಾಗಿದೆ. ಕಾರಣ, ಹಳ್ಳಿಯಲ್ಲಿ ಒಂದು 100 ರೂಪಾಯಿ ಗಳಿಸ್ಬೇಕಾಗಿತ್ತು, ಒಂದು 500 ರೂಪಾಯಿ ಗಳಿಸ್ಬೇಕಾಗಿತ್ತು, ಎಷ್ಟು ಕಷ್ಟ ಪಡಬೇಕಾಗ್ತದ. ಸಾಮಾನ್ಯ ಎಲ್ಲ ಇಲ್ಲ, ರೈತಾಪಿ ಜನರಿದ್ದೀರಿ, ಏನು ದೊಡ್ಡ ದೊಡ್ಡ ಅಧಿಕಾರಿಗಳಲ್ಲ, IAS ಅಧಿಕಾರಿಗಳಾಗಲಿ ಅಥವಾ KS ಅಧಿಕಾರಿಗಳಲ್ಲ, ಅಥವಾ ದೊಡ್ಡ ದೊಡ್ಡ ಇಂಜಿನಿಯರ್ ಡಾಕ್ಟರ್ಸ್ಗಳು ಕೂಡ ಅಲ್ಲ. ಇಲ್ಲೆಲ್ಲರೂ ದುಡಿದು ಕಷ್ಟಪಟ್ಟ ಹಣ ಗಳಿಸಿದ್ದೇವೆ. ಆ ಹಣವನ್ನು ಇವತ್ತು ನಾವು ಖರ್ಚು ಮಾಡ್ಲಾಕತ್ತೀವಿ ಅಂದಮೇಲೆ ಆ ಖರ್ಚು ಯಾಕೆ ಮಾಡ್ತಾ ಇದ್ದೇವೆ ಎಂಬುದನ್ನು ಸ್ವಲ್ಪ ನಾವು ತಿಳ್ಕೋಬೇಕಾಗಿದೆ. 1 ರೂಪಾಯಿ ಖರ್ಚು ಮಾಡ್ತಾ ಇದ್ದರೂ ಕೂಡ ಆ ಖರ್ಚು ಯಾವ ಕಾರಣಕ್ಕಾಗಿ ಖರ್ಚು ಆಗ್ತಾ ಇದೆ ಎಂಬುದರ ಪ್ರಜ್ಞೆ ನಮ್ಮಲ್ಲಿ ಇರಬೇಕಾಗ್ತದ. ಅದಕ್ಕೆ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೇವತ್ತಂದ್ಮೇಲೆ ಯಾಕೆ ಮಾಡ್ತಾ ಇದ್ದೇವತ್ತಂದ್ರೆ, ನಮ್ಮಲ್ಲಿದ್ದಂಥ ಆಸೂರಿ ಗುಣಗಳು, ನಮ್ಮಲ್ಲಿದ್ದಂಥ ದುಷ್ಟ ಗುಣಗಳು, ನಮ್ಮಲ್ಲಿದ್ದಂಥ ದುರ್ವ್ಯಸನಗಳು ಕಡಿಮೆ ಆಗಬೇಕು. ಒಳ್ಳೆಯ ವಿಚಾರಗಳು ನಮ್ಮಲ್ಲಿ ಪ್ರವೇಶ ಮಾಡಬೇಕು. ಮನೆಯಲ್ಲಿ ಆಗ್ತಾ ಇರುವಂತಹ ಜಗಳಗಳು ಕಡಿಮೆ ಆಗಬೇಕು. ದ್ವೇಷ ಮತ್ಸರಗಳು ಕಡಿಮೆ ಆಗಬೇಕು. ಕಾರಣ, ಈ ವಿಷಯದ ಬಹುಶಃ 3 ವಿಷಯಗಳು ಆಯ್ಕೆಯಾಗಿ ಮತ್ತು ಬದಲಾವಣೆ ಆದವು. ಮೊದಲು ಬೇರೆ ಒಂದು ಚಿಂತನೆ ಆಯಿತು, ಆಮೇಲೆ ಮತ್ತೊಂದು ವಿಷಯ. ಆದರೆ ಇರಲಿ, ಯಾವುದೇ ವಿಷಯ ಇದ್ದರೂ ಕೂಡ ಎಲ್ಲವೂ ಅಧ್ಯಾತ್ಮನ ಇದೆ. ಆದರೆ ಇಷ್ಟೇ, ಈ ಶರಣರ ಒಂದು ಸಿದ್ಧಾಂತ, ಕಲ್ಯಾಣ ಶರಣರ ಚಿಂತನೆ, ಅವರ ಜೀವನವನ್ನು ಕುರಿತು ನೋಡೋಕ್ಕಿಂತ ಮುಂಚೆ ಈ ಕಾರ್ಯ ಯಾವ ಕಾರಣಕ್ಕಾಗಿ ಇದೆ ಎಂಬುದನ್ನು ಸ್ವಲ್ಪ ನೋಡಬೇಕಾಗ್ತದೆ. ಯಾರು ಈ ದುರ್ಗಾದೇವಿ? ಮನೆಯಾಗ ದುರ್ಗಾದೇವಿ ಅವ್ರು ಬೇರೆ, ಅವರು ಬೇರೆ. ಅವರು ಯಾಕಂದ್ರೆ ನಾರಿ ಒಲೆದರೆ ನಾರಿ, ಮುನಿದರೆ ಮಾರಿ. ಮಾರಿ ಅಂದ್ರೆ ಈ ಮಾರಿ ಅಲ್ಲ, ಮಾರಿ ಅಂದ್ರೆ ದುರ್ಗಾದೇವಿ ಅಲ್ಲ. ಆ ದುರ್ಗಾದೇವಿ ಬೇರೆ, ಈ ದುರ್ಗಾದೇವಿ ಬೇರೆ. ಈ ದುರ್ಗಾದೇವಿ ಬರ್ತಾಳೆ ಯಾವ ಕಾರಣಕ್ಕಾಗಿ ಅಂತಂದ್ರೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ದುರ್ಗಾದೇವಿ ಯಾವ ಕಾರಣಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ನಾನು ಯಾವಾಗ ಹುಟ್ಟಿ ಬರ್ತಾ ಇದ್ದೆ ಅಂತಂದ್ರೆ, ಪರಿತ್ರಾಣ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನ್ಯಂ ಸೃಜಾಮ್ಯಹಂ. ಯಾವಾಗ ಧರ್ಮಕ್ಕೆ ಗ್ಲಾನಿ ಆಗ್ತಾ ಇದೆ, ಧರ್ಮ ನಾಶ ಹೊಂತದ, ಅಧರ್ಮ ಹೆಚ್ಚಾಗ್ತದ, ಆವಾಗ ನಾನು ಹುಟ್ಟಿ ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ದೇವಿ ಕೂಡ ಹುಟ್ಟಿ ಬರ್ತಾ ಇದ್ದಾರೆ. ಯಾಕೆ ಈ ದೇವಿ ಹುಟ್ಟಿ ಬಂದರು ಅಂತಂದಾಗ, ಬಹುಶಃ ಒಂದು ಇಡೀ ಭಾರತದಲ್ಲಿನ ಒಂದು ಶ್ರೇಷ್ಠ ನಮ್ಮದತ್ತಂದ್ರೆ ಈ ದುರ್ಗಾದೇವಿ ಹುಟ್ಟಿದ್ದಳಲ್ಲ, ಈ ದುರ್ಗಾದೇವಿ ನಮ್ಮ ಕರ್ನಾಟಕಗೋಸ್ಕರ ಹುಟ್ಟಿ ಬಂದಿದ್ದಳು. ಇದೊಂದು ವಿಶೇಷ ಇಡೀ ಭಾರತದಲ್ಲಿ. ಯಾಕಂತಂದ್ರೆ ಆ ದುರ್ಗಾದೇವಿ ಹುಟ್ಟಿದ್ದು ಮಹಿಷಾಸುರನನ್ನ ಸಂಹಾರ ಮಾಡೋ ಉದ್ದೇಶಕ್ಕಾಗಿ. ಮಹಿಷಾಸುರ ಅಂತಂದ್ರೆ ಬೇರೆ ಯಾರಲ್ಲ, ಈಗೇನು ಮೈಸೂರದಲ್ಲ, ಆ ಮಹಿಷಪುರ ಅಂತ ಮೊದಲು ಹೆಸರಿತ್ತು ಅದಕ್ಕೆ. ಆ ಮಹಿಷಪುರ ಇದ್ದದ್ದು ಮೈಸೂರು ಆಯಿತು.
ಬ್ರಿಟಿಷರ ಬಾಯಲ್ಲಿ ಮಹಿಷಪುರ ಅನ್ನಕ್ಕೆ ಬರಲಿಲ್ಲ, ಅದಕ್ಕೆ ಮೈಸೂರು ಅಂದ್ಬಿಟ್ರು ಅದಲ್ಲ. ಆ ಮೈಸೂರು ಅಂದ್ರು ಅದ ಮೈಸೂರು ಮುಂದುಳಿತು ಅದಲ್ಲ, ಆ ಮಹಿಷಪುರ ಅಂತೇಳಿ. ಆ ಮಹಿಷ ಯಾರತ್ತಂದ್ರೆ ಒಬ್ಬ ರಾಕ್ಷಸ. ಆ ಮೈಸೂರು ಆತನ ಮೊದಲ ಮಹಿಷಪುರ ಆತನ ರಾಜಧಾನಿ ಇತ್ತು. ಆತ ಬ್ರಹ್ಮನ ಕುರಿತು ತಪಸ್ಸನ್ನ ಮಾಡಿದ. ಬ್ರಹ್ಮನ ಕುರಿತು ತಪಸ್ಸು ಮಾಡಿ ಏನು ವರ ಪಡೆದತ್ತಂದ್ರೆ, ನನಗೆ ದೇವರಿಂದ ಮೊದಲಿನಿಂದ ನನಗೆ ಸಾವು ಬರಬಾರದಂದ. ಆದ್ರೆ ಜಗತ್ತಿನಲ್ಲಿ ಇದುವರೆಗೆ ಸಾವ ಇರಲ್ಲ ಅಂತ ಯಾರೂ ಇಲ್ಲ. ಯಾಕಂದ್ರೆ ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರಾರ್ಥೇನ ತ್ವಂ ಶೋಚಿತುಂ ಅರ್ಹಸಿ ಅಂತೇಳಿ. ಯಾವುದು ಹುಟ್ಟದ ಸಾಯ್ತದ. ನಾವೆಲ್ಲ ಹುಟ್ಟೇವಿ, ಒಂದು ದಿವಸ ಸಾಯ್ತೀವಿ. ಆಕಾಶ ಎಂದು ಸಾಯ್ತದೆ, ಮೇಲಿನ ಆಕಾಶ ಎಂದು ಸಾಯ್ತದ, ಸಾಯೋದಿಲ್ಲ. ಕಾರಣ ಅದು ಹುಟ್ಟಿಲ್ಲ. ಉಪಜೇತೆ ನಾಶೆ ನಾಶಲೇ ಪುನರಪಿ ದಿಶೆ ಹೇ ಘಟಿಕಾ ಯಂತ್ರ ಜೈಸೆ ಪರಿಭ್ರಮಿಗ ಅಂತೇಳಿ ಮರಾಠಿಯಲ್ಲಿ ಜ್ಞಾನೇಶ್ವರ ಮಹಾರಾಜರು ಹೇಳ್ತಾ ಇದ್ದಾರೆ. ಉಪಜೇ